ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು NTA UGC ನೆಟ್ 2025 ಗಾಗಿ ಮತ್ತೆ ಕರ್ನಾಟಕ ಸೆಟ್ 2025 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಇಲ್ಲಿ ಮೊದಲನೇ ಯೂನಿಟ್ ಆದ ಟೀಚಿಂಗ್ ಆಪ್ಟಿಟ್ಯೂಡ್, ಈ ಒಂದು ಯೂನಿಟ್ ನ ಮೇಲೆ 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು NTA UGC ನೆಟ್ ಅಥವಾ KSET ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ನೀವು ಈ ಒಂದು ವಿಡಿಯೋನ ನೋಡಿದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಬರುವ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಅದೇ ರೀತಿ NTA UGC ನೆಟ್ ಮತ್ತೆ KSET ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಹೊಸ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, 5000+ MCQ PDF ಅನ್ನ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ, ಕೇವಲ 2100 ನಲ್ಲಿ. ಸೊ ಇವಾಗಲೇ ನಾವು 7/4/2025 ಹೊಸ ಬ್ಯಾಚ್ ಅನ್ನ ಕೂಡ ಆರಂಭ ಮಾಡಲಿದ್ದೇವೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ಹೊಸ ಬ್ಯಾಚ್ ಗೆ ಜಾಯಿನ್ ಆಗಬಹುದು. ಈ ಒಂದು ಬ್ಯಾಚ್ ಗೆ ನೀವು ಸೇರಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯಿನ್ ಆಗಬಹುದು. ಅದೇ ರೀತಿ ನೀವೇನಾದ್ರೂ NTA UGC ನೆಟ್ ಕೋರ್ಸ್ ಗೆ ಜಾಯಿನ್ ಆದ್ರೆ KSET ಕೋರ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ನೀವು KSET ಕೋರ್ಸ್ ಗೆ ಜಾಯಿನ್ ಆದ್ರೆ NTA UGC ನೆಟ್ ಕೋರ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಯಾವುದೇ ಒಂದು ಕೋರ್ಸ್ ಗೆ ಜಾಯಿನ್ ಆಗೋದ್ರಿಂದ ಈ ಎರಡು ಕೋರ್ಸ್ ಗಳ ಒಂದು ಸಂಪೂರ್ಣ ಮಟೀರಿಯಲ್ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗಲು ಬಯಸ್ತೀರಾ, ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ KSET ನ ಕೋರ್ಸ್ ಅವೈಲೇಬಲ್ ಆಗುತ್ತೆ. NTA UGC ನೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ UGC ನೆಟ್ ನ ಮಟೀರಿಯಲ್ ನಿಮಗೆ ಅವೈಲೇಬಲ್ ಆಗುತ್ತೆ. ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ. ಜಾಯಿನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು. ಸೊ 7/4/2025 ಹೊಸ ಬ್ಯಾಚ್ ಅನ್ನ ಆರಂಭ ಮಾಡ್ತಾ ಇದೀವಿ. ಈ ಒಂದು ಬ್ಯಾಚ್ ಅನ್ನ ಜಾಯಿನ್ ಆದ್ರೆ ಇದರ ಅತ್ಯುತ್ತಮವಾದ ಫಲವನ್ನ ನೀವು ಪಡೆದುಕೊಳ್ಳಬಹುದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಿದ್ದೇವೆ. ಸೊ ಈ ಗ್ರೂಪ್ ಅನ್ನ ಕೂಡ ನೀವು ಜಾಯಿನ್ ಆಗಿ. ಎಸ್, ಹಾಗಾದ್ರೆ ನಾವು ಇವಾಗ MCQ ಗೆ ಹೋಗೋಣ. So ಹಾಗಾದ್ರೆ let us move to the questions. Here the first question is, what strategies can a teacher employ to enhance the rapport and connection with students in the classroom? ಅಂದ್ರೆ ನೀವು ತರಗತಿಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಸೊ ನೀವು ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸೊ ಉತ್ತಮವಾದ ಬಾಂಧವ್ಯವನ್ನು ಹೊಂದಲು ಬಯಸ್ತಾ ಇದ್ದೀರಾ. ಹಾಗಾದ್ರೆ ನೀವು ಯಾವ ತಂತ್ರಗಳನ್ನ ಬಳಸ್ಕೊಳ್ಬೇಕು, ಸೊ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ನಾವು ಉತ್ತಮ ಬಾಂಧವ್ಯನ ಬೆಳೆಸ್ಕೊಳ್ಬೇಕಾಗತ್ತೆ. ಸೊ ಈ ವಿದ್ಯಾರ್ಥಿಗಳೊಂದಿಗೆ ಟು ಎನ್ಹಾನ್ಸ್ ದ ರ್ಯಾಪೋರ್ಟ್ ಅಂಡ್ ಗುಡ್ ಕನೆಕ್ಷನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವೆಲ್ಲ ಯಾವ ತಂತ್ರನ ಆಯ್ಕೆ ಮಾಡ್ಕೊಳ್ಬೇಕು? ಆಪ್ಷನ್ ಎ, ಮೇಂಟೈನ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂಡ್ ಕಂಟ್ರೋಲ್ ಅಟ್ ಆಲ್ ದ ಟೈಮ್ಸ್. ಪ್ರತಿ ಸಮಯದಲ್ಲೂ ಕೂಡ ವಿದ್ಯಾರ್ಥಿಗಳೊಂದಿಗೆ ಕಟ್ಟುನಿಟ್ಟಾಗಿರಬೇಕು ಮತ್ತೆ ನಿಯಂತ್ರಣವನ್ನ ಹೊಂದಿರಬೇಕು. ಸೊ ಆಪ್ಷನ್ ಬಿ, ಶೋಕೇಸಿಂಗ್ ಎಕ್ಸ್ಟೆನ್ಸಿವ್ ನಾಲೆಜ್ ಅಂಡ್ ಸ್ಕಿಲ್ಸ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್. ಸೊ ನಮ್ಮ ವಿಷಯದಲ್ಲಿ ವ್ಯಾಪಕವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ನಾವು ತೋರಿಸ್ಕೊಳ್ಬೇಕಾಗ್ತಾ ಇದೆ, ಪ್ರದರ್ಶನ ಮಾಡಬೇಕಾಗ್ತಾ ಇದೆ. ಆಪ್ಷನ್ ಸಿ, ಅಸ್ಯೂಮಿಂಗ್ ಅ ಸಪೋರ್ಟಿವ್ ಗೈಡಿಂಗ್ ರೋಲ್ ಟು ಅಸಿಸ್ಟ್ ಸ್ಟೂಡೆಂಟ್ ಲರ್ನಿಂಗ್. ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿ ಪಾತ್ರವನ್ನ ನಾವು ವಹಿಸಬೇಕಾಗ್ತಾ ಇದೆ. ಆಪ್ಷನ್ ಡಿ, ಅಟೆಂಪ್ಟಿಂಗ್ ಟು ಬ್ಲೆಂಡ್ ಇನ್ ಹ್ಯಾಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ರೂಮ್ ಇಂಟರಾಕ್ಷನ್. ತರಗತಿಯಲ್ಲಿ ಪರಸ್ಪರ ಕ್ರಿಯೆಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಒಬ್ಬರಾಗಿ ನಾವು ಬೆರೆಯಲು ಪ್ರಯತ್ನವನ್ನ ಮಾಡಬೇಕಾಗ್ತಾ ಇದೆ. ಸೊ ಇಲ್ಲಿ ಯಾವ ಅಂಶ ಯಾವ ಒಂದು ಆಪ್ಷನ್ ಹೆಚ್ಚು ಸರಿ ಅನಿಸ್ತಾ ಇದೆ? ಸೊ ಇಲ್ಲಿ ನೋಡಿದ್ರೆ ಎಲ್ಲಾ ಸಮಯದಲ್ಲೂ ಕೂಡ ಕಟ್ಟು ಮತ್ತು ಶಿಸ್ತಿನಿಂದ ಇರುವುದು ಅಷ್ಟೊಂದು ವರ್ಕೌಟ್ ಆಗಲ್ಲ. ಸೊ ಆಲ್ ದ ಟೈಮ್ಸ್ ವಿ ಕಾಂಟ್ ಮೇಂಟೈನ್ ದಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂಡ್ ಕಂಟ್ರೋಲ್ ಓವರ್ ದ ಸ್ಟೂಡೆಂಟ್. ಸೊ ನಾವು ಇಲ್ಲಿ ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡ್ಕೊಳ್ಬಹುದು. ಸೊ ಹೀಗಾಗಿ ಉಳಿದ 3 ಆಪ್ಷನ್ಸ್ ಗಳಲ್ಲಿ ಎಲ್ಲವೂ ಕೂಡ ನಮಗೆ ಸರಿನೇ ಅನಿಸ್ತವೆ, ಆದ್ರೆ ಇಲ್ಲಿ ಪ್ರಶ್ನೆಗೆ ಅತಿ ಹತ್ತಿರ ಇರುವ ಒಂದು ಆನ್ಸರ್ ಅನ್ನ ನಾವಿಲ್ಲಿ ಚೂಸ್ ಮಾಡಬೇಕಾಗ್ತಾ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಸ್ಯೂಮಿಂಗ್ ಅ ಸಪೋರ್ಟಿವ್ ಗೈಡಿಂಗ್ ರೋಲ್ ಟು ಅಸಿಸ್ಟ್ ಸ್ಟೂಡೆಂಟ್ ಲರ್ನಿಂಗ್. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಾಯ ಮಾಡಲು ಪೋಷಕ ಮಾರ್ಗದರ್ಶಿಯ ಪಾತ್ರವನ್ನ ಶಿಕ್ಷಕರು ವಹಿಸಬೇಕಾಗ್ತದೆ. ಸೊ ಹೀಗಾಗಿ ಇದರಿಂದ ಏನಾಗ್ತಾ ಇದೆ, ವಿದ್ಯಾರ್ಥಿಗಳೊಂದಿಗೆ ನಾವು ಉತ್ತಮವಾದ ಬಾಂಧವ್ಯವನ್ನ ಹೊಂದಬಹುದು. So when students feel that their teacher cares about them, is invested in their success, they are more likely to be motivated and engaged in the learning. So ಯಾವಾಗ ಶಿಕ್ಷಕರು ಈ ವಿದ್ಯಾರ್ಥಿಗಳ ಕಾಳಜಿಯನ್ನ ಮಾಡ್ತಾ ಇದ್ದಾರೆ, ಸೊ ಇದರಿಂದ ವಿದ್ಯಾರ್ಥಿಗಳು ಏನಾಗ್ತಾ ಇದೆ, ಹೆಚ್ಚಿನ ಸಾಧನೆಯನ್ನ ಮಾಡಲು ಅವರಿಗೆ ಮೋಟಿವೇಶನ್ ಸಿಗ್ತಾ ಇದೆ. Question number 2, which of the following method should be used by each teacher? ಪ್ರತಿ ಶಿಕ್ಷಕರು ಈ ಕೆಳಗಿನವುಗಳಲ್ಲಿ ಯಾವ ವಿಧಾನವನ್ನ ಬಳಕೆ ಮಾಡಲೇಬೇಕು? So option A, analytical synthetic method. Option B, synthetic analytical. Option C, only analytical. Option D, only synthetic. So ಇವುಗಳಲ್ಲಿ ಯಾವ ಒಂದು
ಬೋಧನಾ ವಿಧಾನವನ್ನ ಎಲ್ಲಾ ಶಿಕ್ಷಕರು ಕೂಡ ಬಳಸಬೇಕು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅನಲೈಟಿಕಲ್ ಸಿಂಥೆಟಿಕ್ ಮೆಥಡ್. ಸೊ ಈ ಒಂದು ವಿಶ್ಲೇಷಣಾತ್ಮಕ ಈ ಸಂಶ್ಲೇಷಿತ ಈ ಒಂದು ವಿಧಾನವನ್ನ ಪ್ರತಿ ಶಿಕ್ಷಕರು ಕೂಡ ಬಳಸಲೇಬೇಕು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. So question number 3, which model of teaching encourages learners to take control of their educational experiences and is usually more exploratory in nature? ಯಾವ ಮಾದರಿಯ ಬೋಧನೆಯು ಕಲಿಯುವವರಿಗೆ ತಮ್ಮ ಶೈಕ್ಷಣಿಕ ಅನುಭವಗಳ ಮೇಲೆ ಹಿಡಿತ ಸಾಧಿಸಲು ಪ್ರೋತ್ಸಾಹಿಸ್ತಾ ಇದೆ ಮತ್ತೆ ಹೆಚ್ಚು ಪರಿಶೋಧನಾತ್ಮಕವಾಗಿರುತ್ತದೆ? ಸೊ ಆಪ್ಷನ್ ಎ, ರಿಫ್ಲೆಕ್ಟಿವ್ ಟೀಚಿಂಗ್ ಮಾಡೆಲ್, ಪ್ರತಿಫಲಿತ ಬೋಧನಾ ಮಾದರಿ. ಆಪ್ಷನ್ ಬಿ, ಪೆಡಗೋಗಿಕಲ್ ಮಾಡೆಲ್, ಶಿಕ್ಷಣ ಮಾದರಿ. ಆಪ್ಷನ್ ಸಿ, ಹ್ಯೂರಿಸ್ಟಿಕ್ ಮಾಡೆಲ್, ಹ್ಯೂರಿಸ್ಟಿಕ್ ಮಾದರಿ. ಆಪ್ಷನ್ ಡಿ, ಕೋಆಪರೇಟಿವ್ ಟೀಚಿಂಗ್ ಮಾಡೆಲ್, ಅಂದ್ರೆ ಸಹಕಾರಿ ಬೋಧನಾ ಮಾದರಿ. ಸೊ ಇಲ್ಲಿ ಯಾವ ಒಂದು ಮಾದರಿ ಕಲಿಯುವವರಿಗೆ ಶೈಕ್ಷಣಿಕ ಅನುಭವಗಳ ಮೇಲೆ ಹಿಡಿತವನ್ನ ಸಾಧಿಸಲು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಮತ್ತೆ ಹೆಚ್ಚು ಪರಿಶೋಧನಾತ್ಮಕವಾಗಿರುತ್ತದೆ, ಅಂದ್ರೆ ಎಕ್ಸ್ಪ್ಲೋರೇಟರಿ ನೇಚರ್ ಅನ್ನ ಹೊಂದಿರ್ತದೆ. ದಿಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಹ್ಯೂರಿಸ್ಟಿಕ್ ಮೆಥಡ್. Option C, heuristic model is the right answer. So in heuristic model, it is exploratory in nature. So it encourages students to take control of their own learning. ಅದರಲ್ಲಿ ವಿದ್ಯಾರ್ಥಿಗಳು ತಾವು ಏನನ್ನ ಕಲಿತಾ ಇದ್ದಾರೆ ಅದರ ಮೇಲೆ ಹಿಡಿತವನ್ನ ಹೊಂದಿರ್ತಾರೆ. ಸೊ ಅದೇ ರೀತಿ ಇದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಹೇಳ್ಕೊಡ್ತಾ ಇದೆ ಮತ್ತೆ ಅವರಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಬೆಳೆಸ್ತಾ ಇದೆ. ಸೊ ಇಟ್ ಪ್ರೊವೈಡ್ ಸ್ಟೂಡೆಂಟ್ಸ್ ವಿತ್ ಅಪಾರ್ಚುನಿಟೀಸ್ ಟು ಲರ್ನ್ ಫ್ರಮ್ ದೇರ್ ಓನ್ ಎಕ್ಸ್ಪೀರಿಯನ್ಸಸ್. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಅನುಭವಗಳಿಂದ ಇಲ್ಲಿ ಕಲಿತಾ ಇದ್ದಾರೆ. ಸೊ ಕ್ವೆಶ್ಚನ್ ನಂಬರ್ 4, ವಿಚ್ ಆಫ್ ದ ಫಾಲೋವಿಂಗ್ ರಿಫ್ಲೆಕ್ಟ್ಸ್ ದ ನೇಚರ್ ಆಫ್ ಟೀಚಿಂಗ್? ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಸ್ವರೂಪವನ್ನು ಪ್ರತಿಬಿಂಬಿಸ್ತಾ ಇದೆ? ಆಪ್ಷನ್ ಎ, ಟೀಚಿಂಗ್ ಈಸ್ ಅನ್ ಆರ್ಟ್, ಬೋಧನೆ ಒಂದು ಕಲೆಯಾಗಿದೆ. ಆಪ್ಷನ್ ಬಿ, ಇಟ್ ಈಸ್ ಅ ಸೈನ್ಸ್, ಅದು ವಿಜ್ಞಾನವಾಗಿದೆ. ಆಪ್ಷನ್ ಸಿ, ಇಟ್ ಈಸ್ ಅನ್ ಆರ್ಟ್ ಆಸ್ ವೆಲ್ as ಸೈನ್ಸ್, ಇದು ಒಂದು ಕಲೆಯೂ ಕೂಡ ಹೌದು ವಿಜ್ಞಾನವೂ ಕೂಡ ಹೌದು. ಆಪ್ಷನ್ ಡಿ, ಇಟ್ ಈಸ್ ನೈದರ್ ಆರ್ಟ್ ನಾರ್ ಸೈನ್ಸ್, ಇದು ಕಲೆಯೂ ಅಲ್ಲ ವಿಜ್ಞಾನವೂ ಅಲ್ಲ. ಸೊ ಯಾವಾಗ ಈ ಒಂದು ಬೋಧನೆಯ ಸ್ವರೂಪಕ್ಕೆ ಬರ್ತಾ ಇದೀವಿ, ಸೊ ಈ ಬೋಧನೆ ಎಂಬುದು ಸೊ ಇಟ್ ಈಸ್ ನಾಟ್ ಓನ್ಲಿ ಆರ್ಟ್ ಆರ್ ಸೈನ್ಸ್, ಈ ಬೋಧನೆ ಎಂಬುದು ಇದು ಒಂದು ಕಲೆಯೂ ಕೂಡ ಆಗಿದೆ ಜೊತೆಗೆ ಒಂದು ವಿಜ್ಞಾನವೂ ಕೂಡ ಆಗಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ಟೀಚಿಂಗ್ ಇಟ್ ಈಸ್ ಅನ್ ಆರ್ಟ್ ಆಸ್ ವೆಲ್ as ದಿ ಸೈನ್ಸ್. Question number 5, a new teacher practices her teaching techniques in a simplified and reduced context before applying them in a full classroom setting. What is this method of teaching commonly referred as? ಸೊ ಇಲ್ಲಿ ಹೊಸ ಶಿಕ್ಷಕರಿದ್ದಾರೆ, ಅವರು ಬೋಧನಾ ತಂತ್ರಗಳನ್ನ ಸಂಪೂರ್ಣವಾಗಿ ತರಗತಿಯ ವ್ಯವಸ್ಥೆಯಲ್ಲಿ ಅನ್ವಯಿಸೋಕ್ಕಿಂತ ಮೊದಲು ಸರಳೀಕೃತ ಅಥವಾ ಕಡಿಮೆ ಸಂದರ್ಭದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಬೋಧನಾ ವಿಧಾನವನ್ನು ನಾವು ಏನಂತ ಕರಿತಾ ಇದ್ದೀವಿ? ಸೊ ಇಲ್ಲಿ ಆಪ್ಷನ್ ಎ, ಪೆಡಗಾಗಿಕಲ್ ಟೀಚಿಂಗ್. ಆಪ್ಷನ್ ಬಿ, ಕನ್ಸ್ಟ್ರಕ್ಟಿವ್ ಟೀಚಿಂಗ್. ಆಪ್ಷನ್ ಸಿ, ಫೆಸಿಲಿಟೇಟಿವ್ ಟೀಚಿಂಗ್. ಆಪ್ಷನ್ ಡಿ, ಮೈಕ್ರೋ ಟೀಚಿಂಗ್. ಸೊ ನಿಮ್ಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಮೈಕ್ರೋ ಟೀಚಿಂಗ್ ಆಗ್ತಾ ಇದೆ. ಸೂಕ್ಷ್ಮ ಬೋಧನೆ ಅಂತಂದ್ರೆ ಯಾವಾಗ್ಲೂ ಕೂಡ ಇಲ್ಲಿ ಶಿಕ್ಷಕರು ತರಗತಿಗೆ ಹೋಗುವ ಮೊದಲು, ಇಲ್ಲಿ ನಾವು ಶಿಕ್ಷಕರಾಗಿ ವೃತ್ತಿಯನ್ನು ಪ್ರಾರಂಭಿಸುವ ಮೊದಲು, ಅಂದ್ರೆ ಉದಾಹರಣೆಗೆ BEd ನಲ್ಲಿ ಏನ್ ಮಾಡ್ತೀವಿ, ಈ ಮೈಕ್ರೋ ಟೀಚಿಂಗ್ ಬಗ್ಗೆ ನಾವು ಸ್ಟಡಿಯನ್ನ ಮಾಡಿರ್ತೀವಿ. So micro teaching, it is a teacher training technique that involves breaking down a teaching skill into smaller, more manageable steps. So ಇಲ್ಲಿ ಈ ಬೋಧನಾ ವಿಧಾನದಲ್ಲಿ ಬರುವ ಎಲ್ಲಾ ಕೌಶಲ್ಯಗಳನ್ನ, ಪ್ರಶ್ನಾವಳಿ ಕೌಶಲ್ಯ ಆಗಿರ್ಬೋದು, ಇವ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಸೊ ಇಂಟ್ರೊಡಕ್ಷನ್ ಸ್ಕಿಲ್ಸ್ ಆಗಿರ್ಬೋದು, ಎಲ್ಲಾ ಸ್ಕಿಲ್ಗಳನ್ನ ಸೆಪರೇಟ್ ಆಗಿ ಕೆಲವೇ ನಮ್ಮ ಪಿಯರ್ ಗ್ರೂಪ್ನೊಂದಿಗೆ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. So the teacher then practices these steps in a simulated classroom setting with a small group of students or peers. Question number 6, at which of the following teaching levels classroom environment is required to be sufficiently open and independent? ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣವು ಸಾಕಷ್ಟು ಮುಕ್ತ ಮತ್ತೆ ಸ್ವತಂತ್ರ ಆಗಿರಬೇಕು? ಆಪ್ಷನ್ ಎ, ಮೆಮೊರಿ ಲೆವೆಲ್. ಆಪ್ಷನ್ ಬಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಆಪ್ಷನ್ ಸಿ, ರಿಫ್ಲೆಕ್ಟಿವ್ ಲೆವೆಲ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಸೊ ಇಲ್ಲಿ ಯಾವ ಒಂದು ಬೋಧನಾ ಹಂತದಲ್ಲಿ ತರಗತಿಯ ವಾತಾವರಣ ಸಾಕಷ್ಟು ಮುಕ್ತವಾಗಿರಬೇಕು ಮತ್ತೆ ಸ್ವತಂತ್ರ ಆಗಿರಬೇಕು ಅಂತಂದ್ರೆ ಆಪ್ಷನ್ ಸಿ, ಪ್ರತಿಫಲಿತ ಮಟ್ಟದಲ್ಲಿ, ಅಂದ್ರೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ನಲ್ಲಿ. ಸೊ ಕ್ವೆಶ್ಚನ್ ನಂಬರ್ 7, ಹೂ ಗೇವ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಎಜುಕೇಶನ್? ಋಣಾತ್ಮಕ ಶಿಕ್ಷಣದ ಪರಿಕಲ್ಪನೆಯನ್ನ ನೀಡಿದವರು ಯಾರು? ಆಪ್ಷನ್ ಎ, ಸಾರ್ಟೆ. ಆಪ್ಷನ್ ಬಿ, DV. ಆಪ್ಷನ್ ಸಿ, ರೂಸೋ. ಆಪ್ಷನ್ ಡಿ, ಪೆಸ್ಟೋಲೋಗಿ. So the concept of negative education, it is given by J.J. Rousseau. Option C is the right answer. ಈ ಒಂದು ಋಣಾತ್ಮಕ ಶಿಕ್ಷಣವನ್ನ ರೂಸೋ ಅವರು ನೀಡಿದ್ದಾರೆ.
So negative education is that education which shapes the faculties and organs which exist as the tools of knowledge before giving the direct experience. Question number 8. To make use of previously learned material in new situation is ಹೊಸ ಪರಿಸ್ಥಿತಿಯಲ್ಲಿ ಹಿಂದೆ ಕಲಿತ ವಿಷಯವನ್ನ ಬಳಸುವುದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ಎ ಕಾಂಪ್ರಿಹೆನ್ಷನ್, ಆಪ್ಷನ್ ಗ್ರಹಿಕೆ, ಆಪ್ಷನ್ ಬಿ ಅಪ್ಲಿಕೇಶನ್, ಆಪ್ಷನ್ ಸಿ ನಾಲೆಜ್ ಜ್ಞಾನ, ಆಪ್ಷನ್ ಡಿ ಅನಲೈಸಿಸ್ ವಿಶ್ಲೇಷಣೆ. Yes, here the right answer is option B, application. Already we have learned some materials in previous classes. That is, we are going to apply in new situation. It is known as the application. ಇವಾಗಲೇ ಇದಕ್ಕಿಂತ ಮೊದಲು ಯಾವುದೇ ಒಂದು ವಿಷಯವನ್ನ ಕಲ್ತಿರ್ತೀವಿ, ಆ ಒಂದು ವಿಷಯವನ್ನ ಹೊಸ ಸನ್ನಿವೇಶದಲ್ಲಿ ಬಳಸ್ತಾ ಇದ್ದೀವಿ. ಇದಕ್ಕೆ ನಾವು ಅಪ್ಲಿಕೇಶನ್ ಅಂತ ಕರಿತೀವಿ. So question number 9. In order to identify individual differences of learners in a class, which of the following can be used by teacher? ತರಗತಿಯಲ್ಲಿ ಕಲಿಯುವವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಶಿಕ್ಷಕರು ಬಳಸಬಹುದು? ಆಪ್ಷನ್ ಎ ಸಮೇಟಿವ್ ಅಸೆಸ್ಮೆಂಟ್, ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಬಿ ಫಾರ್ಮೇಟಿವ್ ಅಸೆಸ್ಮೆಂಟ್, ರಚನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಸಿ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್, ರೋಗ ನಿರ್ಣಯದ ಮೌಲ್ಯಮಾಪನ, ಆಪ್ಷನ್ ಡಿ ಪಿಯರ್ ಅಸೆಸ್ಮೆಂಟ್, ಪಿಯರ್ ಮೌಲ್ಯಮಾಪನ. ಎಸ್, ತರಗತಿಯಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಈ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಕೂಡ ಬೇರೆ ಬೇರೆ ವ್ಯತ್ಯಾಸಗಳಿರ್ತವೆ. ಸೊ ಈ ಎಲ್ಲಾ ವ್ಯತ್ಯಾಸಗಳನ್ನು ಗುರುತಿಸಲು ನಾವು ಏನ್ ಮಾಡ್ತಾ ಇದ್ದೀವಿ? ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಇಸ್ ದ ರೈಟ್ ಆನ್ಸರ್. So diagnostic assessments are designed to identify the strengths and weaknesses of learners in a particular subject area. ಯಾವುದೇ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ತೊಂದರೆಗಳನ್ನು ಪತ್ತೆ ಮಾಡಲು ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಬಳಸ್ತಾ ಇದ್ದೀವಿ. ಸೊ ಇದರಿಂದ ವಿದ್ಯಾರ್ಥಿಗಳ ಒಂದು ಪ್ರಯರ್ ನಾಲೆಜ್ ಗೊತ್ತಾಗ್ತಾ ಇದೆ, ಅವರ ಸ್ಕಿಲ್ಸ್ ಗೊತ್ತಾಗ್ತಾ ಇದೆ, ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಮಗೆ ಗೊತ್ತಾಗ್ತಾ ಇದೆ. So question number 10. Attitudes, values and interests are reflected by ವರ್ತನೆಗಳು, ಮೌಲ್ಯಗಳು ಮತ್ತೆ ಆಸಕ್ತಿಗಳು ಏನನ್ನ ಪ್ರತಿಫಲಿಸ್ತಾ ಇದ್ದಾವೆ? ಆಪ್ಷನ್ ಎ ಕಾಗ್ನಿಟಿವ್ ಡೊಮೇನ್, ಅರಿವಿನ ಡೊಮೇನ್, ಆಪ್ಷನ್ ಬಿ ಅಫೆಕ್ಟಿವ್ ಡೊಮೇನ್, ಪರಿಣಾಮಕಾರಿ ಡೊಮೇನ್, ಆಪ್ಷನ್ ಸಿ ಸೈಕೋಮೋಟರ್ ಡೊಮೇನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, here the right answer is option B, affective domain. Attitudes, values and interests, these are related to the affective domain. ಇಲ್ಲಿ ವರ್ತನೆಗಳು, ಮೌಲ್ಯಗಳು ಮತ್ತೆ ಈ ಆಸಕ್ತಿಗಳು ಇವು ಮೂರು ಕೂಡ ಈ ಒಂದು ಪರಿಣಾಮಕಾರಿ ಡೊಮೇನ್ಗೆ ಸಂಬಂಧಪಟ್ಟಿವೆ. ಸೊ ಕ್ವೆಶ್ಚನ್ ನಂಬರ್ 11. Upon the successful completion of a course, students will have achieved course level. ಸೊ ಕೋರ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಏನನ್ನ ಸಾಧಿಸ್ತಾ ಇದ್ದಾರೆ? ಆಪ್ಷನ್ ಎ ಆಬ್ಜೆಕ್ಟಿವ್ಸ್ ಆರ್ ಔಟ್ಕಮ್ಸ್, ಉದ್ದೇಶಗಳು ಅಥವಾ ಫಲಿತಾಂಶಗಳು, ಆಪ್ಷನ್ ಬಿ ಅಕಾಡೆಮಿಕ್ ಅಡ್ವೈಸಿಂಗ್ ಗೋಲ್ಸ್, ಶೈಕ್ಷಣಿಕ ಸಲಹೆಯ ಗುರಿಗಳು, ಆಪ್ಷನ್ ಸಿ ಇನ್ಸ್ಟಿಟ್ಯೂಷನಲ್ ಮಿಷನ್, ಸಾಂಸ್ಥಿಕ ಮಿಷನ್, ಆಪ್ಷನ್ ಡಿ ಡಿಪಾರ್ಟ್ಮೆಂಟಲ್ ಗೋಲ್ಸ್, ಇಲಾಖೆಯ ಗುರಿಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಸೊ ಯಾವುದೇ ಒಂದು ಕೋರ್ಸ್ ಅನ್ನ ಪೂರ್ತಿಯಾಗಿ ಮುಗಿಸಿದ ನಂತರ ವಿದ್ಯಾರ್ಥಿಗಳು ಆ ಒಂದು ಕೋರ್ಸ್ ಅನ್ನ ಉದ್ದೇಶಗಳನ್ನ ಮತ್ತೆ ಫಲಿತಾಂಶಗಳನ್ನ ಕಲಿತಾ ಇದ್ದಾರೆ. ಎಸ್, course level objectives or outcomes are specific statement that describe what students should be able to know, do and understand. ಸೊ ಅಂತಂದ್ರೆ ಈ ಉದ್ದೇಶಗಳು ಅಥವಾ ಫಲಿತಾಂಶಗಳು ಅಂತಂದ್ರೆ ಈ ಒಂದು ಕೋರ್ಸ್ ಅನ್ನು ಮುಗಿದ ನಂತರ ವಿದ್ಯಾರ್ಥಿಗಳು ಏನನ್ನ ಕಲಿತಾ ಇದ್ದಾರೆ. ಸೊ ಕ್ವೆಶ್ಚನ್ ನಂಬರ್ 12. ಅನಲೈಸಿಸ್ ಮೀನ್ಸ್. ಸೊ ವಿಶ್ಲೇಷಣೆ ಅಂತಂದ್ರೆ ಆಪ್ಷನ್ ಎ ಅಬಿಲಿಟಿ ಟು ಬ್ರೇಕ್ ಅ ಪ್ರಾಬ್ಲಮ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್, ಯಾವುದೇ ಒಂದು ಸಮಸ್ಯೆಯನ್ನ ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ವಿಂಗಡಣೆ ಮಾಡುವುದು. ಆಪ್ಷನ್ ಬಿ ಟು ಕಂಬೈನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್, ಅಂದ್ರೆ ಘಟಕ ಭಾಗಗಳನ್ನ ಸಂಯೋಜಿಸುವುದು. ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ಇಲ್ಲಿ ಅನಲೈಸಿಸ್ ಅಂದಾಗ ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಅಬಿಲಿಟಿ ಟು ಬ್ರೇಕ್ ಅ ಪ್ರಾಬ್ಲಮ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್. ವಿಶ್ಲೇಷಣೆ ಅಂತಂದ್ರೆ ಯಾವುದೇ ಒಂದು ದೊಡ್ಡ ಸಮಸ್ಯೆಯನ್ನ ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ವಿಂಗಡಣೆ ಮಾಡುವುದು. ಸೊ ಕ್ವೆಶ್ಚನ್ ನಂಬರ್ 13. ವಾಟ್ ಡಸ್ ದ ಪ್ಲೇ ವೇ ಮೆಥಡ್ ಡೆವಲಪ್ ಇನ್ ಸ್ಟೂಡೆಂಟ್ಸ್? ವಿದ್ಯಾರ್ಥಿಗಳಲ್ಲಿ ಈ ಪ್ಲೇ ವೇ ವಿಧಾನ ಏನನ್ನ ಅಭಿವೃದ್ಧಿ ಪಡಿಸ್ತಾ ಇದೆ? ಆಪ್ಷನ್ ಎ ಕಾಗ್ನಿಟಿವ್ ಓನ್ಲಿ, ಅರಿವು ಮಾತ್ರ. ಆಪ್ಷನ್ ಬಿ ಫಿಸಿಕಲ್ ಡೆವಲಪ್ಮೆಂಟ್ ಓನ್ಲಿ, ದೈಹಿಕ ಬೆಳವಣಿಗೆ ಮಾತ್ರ. ಆಪ್ಷನ್ ಸಿ ಎಮೋಷನಲ್ ಡೆವಲಪ್ಮೆಂಟ್ ಓನ್ಲಿ, ಭಾವನಾತ್ಮಕ ಬೆಳವಣಿಗೆ ಮಾತ್ರ. ಆಪ್ಷನ್ ಡಿ ಕಾಗ್ನಿಟಿವ್, ಎಮೋಷನಲ್ ಅಂಡ್
ಫಿಸಿಕಲ್ ಡೆವಲಪ್ಮೆಂಟ್, ಅರಿವು, ಭಾವನಾತ್ಮಕ ಮತ್ತೆ ದೈಹಿಕ ಬೆಳವಣಿಗೆ. ಸೊ ಈ ಒಂದು ವಿದ್ಯಾರ್ಥಿಗಳಲ್ಲಿ ಪ್ಲೇ ವೇ ಮೆಥಡ್ ಏನಿದೆ, ಸೊ ಈ ಒಂದು ಇದರಿಂದ ಕಾಗ್ನಿಟಿವ್, ಎಮೋಷನಲ್ ಮತ್ತೆ ಫಿಸಿಕಲ್ ಮೂರು ಬೆಳವಣಿಗೆ ಕೂಡ ಸಾಧ್ಯ ಆಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಸೊ ದ ಪ್ಲೇ ವೇ ಮೆಥಡ್ ಇಟ್ ಈಸ್ ಮೋಸ್ಟ್ಲಿ ಆಕ್ಟಿವಿಟಿ ಬೇಸ್ಡ್ or hands-on experience learning. So children step out of their home and familiar surrounding to learn among the different people who include their peers and teachers. ಅಂದ್ರೆ ಪ್ಲೇ ವೇ ಮೆಥಡ್ ಏನಿದೆ ಇದು ಒಂದು ಸಂಪೂರ್ಣವಾಗಿ ಆಕ್ಟಿವಿಟಿ ಬೇಸ್ಡ್ ವಿಧಾನವಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು ಹೊರಗಿನ ಸಮಾಜದಲ್ಲಿ ಇತರ ವಿದ್ಯಾರ್ಥಿಗಳೊಂದಿಗೆ, ಇತರ ಜನರೊಂದಿಗೆ ಬೆರೆತು ಜ್ಞಾನವನ್ನ ಪಡಿತಾ ಇದ್ದಾರೆ. ಸೊ ಇದನ್ನ ಕೊಟ್ಟವರು ಎಚ್ ಕಾರ್ಡ್ವೆಲ್ ಕುಕ್. ಅದೇ ರೀತಿ ಇದನ್ನ ನಂತರ ಇದನ್ನ ಪಾಪ್ಯುಲರ್ ಮಾಡಿದವರು ಫ್ರೆಡ್ರಿಕ್ ಪ್ರೋಬೆಲ್. ಕ್ವೆಶ್ಚನ್ ನಂಬರ್ 14, ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ ಔಟ್ಕಮ್ ಆಫ್ ಟೀಚಿಂಗ್ ಇಸ್. ಬೋಧನೆಯ ಅತ್ಯಂತ ನಿರೀಕ್ಷಿತ ತಕ್ಷಣದ ಫಲಿತಾಂಶ ಯಾವುದು? ಆಪ್ಷನ್ ಎ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಸೈರೇಬಲ್ ಡೈರೆಕ್ಷನ್, ಅಪೇಕ್ಷಣೀಯ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿನ ಬದಲಾವಣೆ. ಆಪ್ಷನ್ ಬಿ ಡೆವಲಪ್ಮೆಂಟ್ ಆಫ್ ಟೋಟಲ್ ಪರ್ಸನಾಲಿಟಿ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಅಭಿವೃದ್ಧಿ. ಆಪ್ಷನ್ ಸಿ ಬಿಲ್ಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಪಾತ್ರವನ್ನು ನಿರ್ವಹಿಸುವುದು. ಆಪ್ಷನ್ ಡಿ ಗೆಟ್ಟಿಂಗ್ ಸೆಲೆಕ್ಟೆಡ್ ಫಾರ್ ಎ ಸೂಟೇಬಲ್ ಜಾಬ್, ಸೂಕ್ತವಾದ ಕೆಲಸಕ್ಕೆ ಆಯ್ಕೆಯಾಗುವುದು. ಸೊ ಯಾವಾಗಲೂ ಬೋಧನೆಯ ಒಂದು ಅತ್ಯಂತ ನಿರೀಕ್ಷಿತ ತಕ್ಷಣದ ಫಲಿತಾಂಶ ಅಂತ ಹೇಳಿದ್ದಾರೆ, ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ ಔಟ್ಕಮ್ ಆಫ್ ದಿ ಟೀಚಿಂಗ್. ಸೊ ಇಲ್ಲಿ ನೋಡಿದ್ರೆ ಆಪ್ಷನ್ 4 ಆಪ್ಷನ್ ಕೂಡ ಸರಿ ಅನಿಸ್ತವೆ, ಬಟ್ ದ ವೆರಿ ನಿಯರೆಸ್ಟ್ ಆನ್ಸರ್ ಟು ದ ಕ್ವೆಶ್ಚನ್ ಇಸ್, ಏಕೆಂದ್ರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ ಔಟ್ಕಮ್ ಅಂದಾಗ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಸೈರೇಬಲ್ ಡಿರೆಕ್ಷನ್. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ, ಅಪೇಕ್ಷಣೀಯ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿ ಬದಲಾವಣೆಗಳು. ಸೊ ಕ್ವೆಶ್ಚನ್ ನಂಬರ್ 15, ವಾಟ್ ಈಸ್ ಸ್ವಯಂ? ಸ್ವಯಂ ಅಂದ್ರೆ ಏನು? ಆಪ್ಷನ್ ಎ ಇಟ್ ಈಸ್ ಅ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಇದು ಒಂದು ಸರ್ಕಾರೇತರ ಸಂಸ್ಥೆಯಾಗಿದೆ. ಆಪ್ಷನ್ ಬಿ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್, ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಇದೊಂದು ಡಿಜಿಟಲ್ ಪ್ರೋಗ್ರಾಮ್ ಆಗಿದೆ. ಆಪ್ಷನ್ ಸಿ ಆನ್ಲೈನ್ ಪ್ಲಾಟ್ಫಾರ್ಮ್, ಇದೊಂದು ಆನ್ಲೈನ್ ವೇದಿಕೆ. ಆಪ್ಷನ್ ಡಿ ನೇಮ್ ಆಫ್ ಎ ವೆಬ್ಸೈಟ್ ನ ಹೆಸರು. ಸೊ ಈ ಒಂದು ಸ್ವಯಂಗೆ ಬಂದಾಗ ಸ್ವಯಂ ಅಂತಂದ್ರೆ ನಮ್ಗೆ ಗೊತ್ತಿದೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್ ಅಂತ. ಸೊ ಇದು ಒಂದು ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್, ಅಂದ್ರೆ ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಇದು ಒಂದು ಡಿಜಿಟಲ್ ಪ್ರೋಗ್ರಾಮ್ ಆಗಿದೆ. ಸೊ ಸ್ವಯಂ ಅಂತಂದ್ರೆ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ ಅಂಡ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ಕ್ವೆಶ್ಚನ್ ನಂಬರ್ 16, ಅ ಟೀಚರ್ ಈಸ್ ಸಕ್ಸಸ್ಫುಲ್ ಓನ್ಲಿ ಇಫ್ ಹಿ. ಒಬ್ಬ ಶಿಕ್ಷಕರು ಯಾವಾಗ ಯಶಸ್ವಿ ಆಗ್ತಾರೆ ಅಂತಂದ್ರೆ ಆಪ್ಷನ್ ಎ ನೋಸ್ ಇಸ್ ಸಬ್ಜೆಕ್ಟ್ ಥರೋಲಿ ವೆಲ್, ತನ್ನ ವಿಷಯವನ್ನ ಚೆನ್ನಾಗಿ ತಿಳಿದಿದ್ದರೆ. ಆಪ್ಷನ್ ಬಿ ಪ್ರೊಡ್ಯೂಸರ್ಸ್ 100% ರಿಸಲ್ಟ್, ಶೇಕಡಾ ಫಲಿತಾಂಶವನ್ನು ಉತ್ಪಾದಿಸಿದರೆ. ಆಪ್ಷನ್ ಸಿ ಈಸ್ ಅಪ್ರೋಚೇಬಲ್, ಸಮೀಪಿಸಬಹುದಾಗಿದ್ರೆ. ಆಪ್ಷನ್ ಡಿ ಪಬ್ಲಿಷ್ ಪೇಪರ್ಸ್ ಇನ್ ಜರ್ನಲ್ಸ್ ಆಫ್ ರೆಪ್ಯೂಟಿ, ಖ್ಯಾತ ಜರ್ನಲ್ಗಳಲ್ಲಿ ಪೇಪರ್ಗಳನ್ನ ಪ್ರಕಟ ಮಾಡಿದ್ರೆ. ಸೊ ವೆನ್ ಅ ಟೀಚರ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಅಂದಾಗ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಫ್ ಹಿ ನೋಸ್ ಇಸ್ ಸಬ್ಜೆಕ್ಟ್ ಥರೋಲಿ ವೆಲ್. ಯಾವಾಗ ಒಬ್ಬ ಶಿಕ್ಷಕರು ತಮ್ಮ ವಿಷಯವನ್ನ ಸರಿಯಾಗಿ ತಿಳಿದುಕೊಂಡಿರ್ತಾರೆ ಅಂತ ಶಿಕ್ಷಕರು ಏನಾಗಬಹುದು, ಆ ಯಶಸ್ವಿ ಶಿಕ್ಷಕರಾಗಬಹುದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಸೊ ಕ್ವೆಶ್ಚನ್ ನಂಬರ್ 17, ವಿಚ್ ಆಫ್ ದ ಫಾಲೋವಿಂಗ್ ಅಟ್ರಿಬ್ಯೂಟ್ಸ್ ಡಿನೋಟ್ ಗ್ರೇಟ್ ಸ್ಟ್ರೆಂತ್ಸ್ ಆಫ್ ಎ ಟೀಚರ್. ಈ ಕೆಳಗಿನ ಗುಣಲಕ್ಷಣಗಳಲ್ಲಿ ಶಿಕ್ಷಕರ ದೊಡ್ಡ ಸಾಮರ್ಥ್ಯ ಏನನ್ನ ಸೂಚಿಸ್ತಾ ಇದೆ? So let us move to the answer directly. The right answer is option 2. B, C and D are correct here. Setting examples ಅಂದ್ರೆ ಉದಾಹರಣೆಗಳನ್ನ ನೀಡುವುದು. Then willingness to put assumption to the test, ಪರೀಕ್ಷೆಗಳಿಗೆ ಊಹೆಗಳನ್ನ ಹಾಕಲು ಇಚ್ಛಿಸುವುದು. Acknowledging mistakes, ತಪ್ಪುಗಳನ್ನ ಒಪ್ಪಿಕೊಳ್ಳುವುದು. ಸೊ ಇಲ್ಲಿ ಆಪ್ಷನ್ 2 ಸರಿಯಾಗಿದೆ. Question number 18, what are the characteristics of continuous and comprehensive evaluation? ಸೊ ಈ ಒಂದು ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನದ ಗುಣಲಕ್ಷಣಗಳು ಯಾವ್ಯಾವು ಅಂತ ಕೇಳಿದ್ದಾರೆ. 4 ಆಪ್ಷನ್ಗಳಲ್ಲಿ ನೀಡಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಬಿ, ಸಿ ಅಂಡ್ ಡಿ. ವೆನ್ ಇಟ್ ಕಮ್ಸ್ ಟು ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್ ಇಟ್ ಇಸ್ ಗೋಯಿಂಗ್ ಟು ರಿಪ್ಲೇಸ್ ಮಾರ್ಕ್ಸ್ ವಿತ್ ಗ್ರೇಡ್ಸ್. ಸೊ ಇದು ಏನ್ ಮಾಡ್ತಾ ಇದೆ, ಅಂಕಗಳನ್ನ ಗ್ರೇಡ್ಗಳೊಂದಿಗೆ ಬದಲಾಯಿಸ್ತಾ ಇದೆ. ನೆಕ್ಸ್ಟ್ ಇಟ್ ಇವ್ಯಾಲ್ಯೂಯೇಟ್ಸ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಸ್ಟೂಡೆಂಟ್ಸ್, ಇದು ವಿದ್ಯಾರ್ಥಿಯ ಪ್ರತಿಯೊಂದು ಅಂಶವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಮೌಲ್ಯಮಾಪನ ಕಾರ್ಯವನ್ನ ನಡೆಸ್ತಾ ಇದೆ. ದೆನ್ ದ ಲಾಸ್ಟ್ ಒನ್ ಇಸ್ ಇಟ್ ಹೆಲ್ಪ್ಸ್ ಟು ರೆಡ್ಯೂಸಿಂಗ್ ಎಕ್ಸಾಮಿನೇಷನ್ ಫೋಬಿಯಾ. ಸೊ ಇದು ಪರೀಕ್ಷಾ ಫೋಬಿಯಾವನ್ನ ಕಡಿಮೆ ಮಾಡಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದೆ. ಸೊ ಆಪ್ಷನ್ 4 ಇಸ್ ರೈಟ್. ಕ್ವೆಶ್ಚನ್ ನಂಬರ್ 19, effectiveness of teaching has to be judged in terms of.
ಬೋಧನೆಯ ಪರಿಣಾಮಕಾರಿತ್ವವನ್ನ ಯಾವ ಪರಿಭಾಷೆಯಲ್ಲಿ ನಿರ್ಣಯಿಸಬಹುದು? ಆಪ್ಷನ್ ಎ ಕೋರ್ಸ್ ಕವರೇಜ್, ಆಪ್ಷನ್ ಬಿ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್, ಆಪ್ಷನ್ ಸಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ಸ್ಟೂಡೆಂಟ್ಸ್, ಆಪ್ಷನ್ ಡಿ use of teaching aids in the classroom. So here the right answer is option C, learning outcomes of students. So effectiveness of the teaching, it can be judged by ಲರ್ನಿಂಗ್ ಔಟ್ಕಮ್ ಆಫ್ ದಿ ಸ್ಟೂಡೆಂಟ್. ಸೊ ಯಾವಾಗಲೂ ಈ ಬೋಧನೆ ಪರಿಣಾಮಕಾರಿ ಆಗಿದೆ ಅಥವಾ ಇಲ್ಲವೇ ಎಂಬುದನ್ನು ನಾವು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳ ಮೇಲೆ ನಿರ್ಧರಿಸಬಹುದು. ಸೊ ಕ್ವೆಶ್ಚನ್ ನಂಬರ್ 20, ಆನ್ ದ ಬೇಸಿಸ್ ಆಫ್ ಸಮೇಟಿವ್ ಟೆಸ್ಟ್ a teacher is interpreting his or her students performance in terms of their wellness lifestyle evident in behavior. This will be called. ಸೊ ಇಲ್ಲಿ ಸಂಕಲನಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಅರ್ಥೈಸ್ಕೊಳ್ತಾ ಇದ್ದಾರೆ, ಅವರ ಜೀವನ ಶೈಲಿಯ ಕಾರ್ಯಕ್ಷಮತೆಯನ್ನು ತಿಳ್ಕೊಳ್ತಾ ಇದ್ದಾರೆ. ಸೊ ಇದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಫಾರ್ಮೇಟಿವ್ ಟೆಸ್ಟಿಂಗ್, ರಚನಾತ್ಮಕ ಪರೀಕ್ಷೆ. ಆಪ್ಷನ್ ಬಿ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಆಪ್ಷನ್ ಸಿ ನಾರ್ಮ್ ರೆಫರೆನ್ಸ್ ಟೆಸ್ಟ್, ರೂಢಿ ಉಲ್ಲೇಖಿತ ಪರೀಕ್ಷೆ. ಆಪ್ಷನ್ ಡಿ ಕ್ರೈಟೇರಿಯನ್ ರೆಫರೆನ್ಸ್ ಟೆಸ್ಟ್, ಮಾನದಂಡ ಉಲ್ಲೇಖಿತ ಪರೀಕ್ಷೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕ್ರೈಟೇರಿಯನ್ ರೆಫರೆನ್ಸ್ ಟೆಸ್ಟ್, ಮಾನದಂಡ ಉಲ್ಲೇಖಿತ ಪರೀಕ್ಷೆ. So when it comes to the criterion reference test, it is a test of style. It is going to use the test scores to generate a statement about the behavior that can be expected of a person with that score. So for an example, most tests are based on the quizzes written by the school teachers. Question number 21, which of the following activities can help a teacher inculcate social and moral values among the students? ಈ ಕೆಳಗಿನ ಯಾವ ಚಟುವಟಿಕೆಯು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮತ್ತೆ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಶಿಕ್ಷಕರಿಗೆ ಸಹಾಯ ಮಾಡ್ತಾ ಇದೆ? ಆಪ್ಷನ್ ಎ ಡೆಲಿವರಿಂಗ್ ಲೆಕ್ಚರ್ಸ್ ಆನ್ ವ್ಯಾಲ್ಯೂಸ್, ಮೌಲ್ಯಗಳನ್ನು ಕುರಿತು ಉಪನ್ಯಾಸ ನೀಡುವುದು. ಆಪ್ಷನ್ ಬಿ ಶೋಯಿಂಗ್ ಟಿವಿ ಪ್ರೋಗ್ರಾಮ್ಸ್, ಟಿವಿ ಕಾರ್ಯಕ್ರಮಗಳನ್ನು ತೋರಿಸುವುದು. ಆಪ್ಷನ್ ಸಿ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಇನ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ವಿದ್ಯಾರ್ಥಿಗಳನ್ನ ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು. ಆಪ್ಷನ್ ಡಿ ಅಬ್ಸರ್ವಿಂಗ್ ರಿಲಿಜಿಯಸ್ ಫೆಸ್ಟಿವಲ್, ಧಾರ್ಮಿಕ ಹಬ್ಬಗಳನ್ನ ಆಚರಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಇನ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ವಿದ್ಯಾರ್ಥಿಗಳನ್ನು ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಮಾಡುವುದು. So question number 22, which one of the following is a key behavior in effective teaching? ಸೊ ಪರಿಣಾಮಕಾರಿ ಬೋಧನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿದೆ? ಆಪ್ಷನ್ ಎ ಯೂಸಿಂಗ್ ಸ್ಟೂಡೆಂಟ್ ಐಡಿಯಾಸ್ ಅಂಡ್ ಕಾಂಟ್ರಿಬ್ಯೂಷನ್, ವಿದ್ಯಾರ್ಥಿಗಳ ಕಲ್ಪನೆಗಳು ಮತ್ತೆ ಕೊಡುಗೆಯನ್ನು ಬಳಸುವುದು. ಆಪ್ಷನ್ ಬಿ ಸ್ಟ್ರಕ್ಚರಿಂಗ್ ಅಂದ್ರೆ ರಚನೆ. ಆಪ್ಷನ್ ಸಿ ಇನ್ಸ್ಟ್ರಕ್ಷನಲ್ ವೆರೈಟಿ, ಬೋಧನಾ ವೈವಿಧ್ಯತೆ. ಆಪ್ಷನ್ ಡಿ ಕ್ವೆಶ್ಚನಿಂಗ್, ಪ್ರಶ್ನಾವಳಿ. ಎಸ್, ಪರಿಣಾಮಕಾರಿ ಬೋಧನೆಯಲ್ಲಿ ಯಾವುದು ಪ್ರಮುಖ ನಡವಳಿಕೆಯಾಗಿರುತ್ತೆ ಅಂತಂತಂದ್ರೆ ಆಪ್ಷನ್ ಸಿ ಬೋಧನಾ ವೈವಿಧ್ಯ, ಇನ್ಸ್ಟ್ರಕ್ಷನಲ್ ವೆರೈಟಿ. ಸೊ ಇಟ್ ಈಸ್ very important key behavior in the effective teaching. Question number 23, the term least restrictive environment refers to the education of. ಕನಿಷ್ಠ ನಿರ್ಬಂಧಿತ ಪರಿಸರ ಎಂಬ ಪದ ಏನನ್ನ ಯಾವ ಪ್ರಕಾರದ ಶಿಕ್ಷಣವನ್ನ ಸೂಚಿಸ್ತಾ ಇದೆ? ಆಪ್ಷನ್ ಎ ಹ್ಯಾಂಡಿಕ್ಯಾಪ್ಡ್, ಅಂಗವಿಕಲರು. ಆಪ್ಷನ್ ಬಿ ಗಿಫ್ಟೆಡ್, ಪ್ರತಿಭಾನ್ವಿತರು. ಆಪ್ಷನ್ ಸಿ ಅರ್ಲಿ ಚೈಲ್ಡ್ಹುಡ್ ಯಂಗ್ಸ್ಟರ್ಸ್, ಆರಂಭಿಕ ಬಾಲ್ಯದ ಯುವಕರು. ಆಪ್ಷನ್ ಡಿ ರಿಟಾರ್ಡೆಡ್ ಅಂದ್ರೆ ಹಿಂದುಳಿದ ವಿದ್ಯಾರ್ಥಿಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲೀಸ್ಟ್ ರಿಸ್ಟ್ರಿಕ್ಟಿವ್ ಎನ್ವೈರನ್ಮೆಂಟ್, ಇಟ್ ರೆಫರ್ಸ್ ಟು ದಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್. ಸೊ ಅಂಗವಿಕಲರಿಗೆ ಶಿಕ್ಷಣವನ್ನು ನೀಡುವುದಕ್ಕೆ ನಾವು ಏನಂತೀವಿ? ಕನಿಷ್ಠ ನಿರ್ಬಂಧಿತ ಪರಿಸರ. ಸೊ ದ ಟರ್ಮ್ ಲೀಸ್ಟ್ ರಿಸ್ಟ್ರಿಕ್ಟಿವ್ ಎನ್ವೈರನ್ಮೆಂಟ್ ರೆಫರ್ಸ್ ಟು ದಿ ಎಜುಕೇಶನ್ ಆಫ್ ಫಿಸಿಕಲಿ ಆರ್ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್. ಕ್ವೆಶ್ಚನ್ ನಂಬರ್ 24, a teacher will become an effective communicator if. ಸೊ ಯಾವಾಗ ಶಿಕ್ಷಕರು ಪರಿಣಾಮಕಾರಿ ಸಂವಹನಕಾರರಾಗ್ತಾ ಇದ್ದಾರೆ ಅಂತಂದ್ರೆ 4 options are given. The right answer is option B, he helps students get meaning out of what he teaches. ಅವರು ವಿದ್ಯಾರ್ಥಿಗಳಿಗೆ ಕಲಿಸುವ ವಿಷಯವನ್ನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ರೆ ಆವಾಗ ಶಿಕ್ಷಕರು ಪರಿಣಾಮಕಾರಿ ಸಂವಹನಕಾರರಾಗ್ತಾ ಇದ್ದಾರೆ. This question number 25, the verb write, list, label and name when used in an examination test. ಪರೀಕ್ಷೆಯಲ್ಲಿ ನಾವು ಬರೆಯಿರಿ, ಪಟ್ಟಿ, ಲೇಬಲ್, ಹೆಸರು ಈ ರೀತಿ ಕ್ರಿಯಾಪದಗಳನ್ನ ಬಳಸಿದಾಗ ಏನನ್ನ ಪರೀಕ್ಷೆ ಮಾಡ್ತಾ ಇದ್ದೀವಿ? ಕಾಂಪ್ರಿಹೆನ್ಷನ್ ಲೆವೆಲ್, ಅಪ್ಲಿಕೇಶನ್ ಲೆವೆಲ್, ನಾಲೆಜ್ ಲೆವೆಲ್, ಸಿಂಥೆಸಿಸ್ ಲೆವೆಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಾಲೆಜ್ ಲೆವೆಲ್, ಜ್ಞಾನದ ಮಟ್ಟವನ್ನ ಪರೀಕ್ಷಿಸ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 26, which type of evaluation is carried out at the end of a course study?
ಅಧ್ಯಯನದ ಕೊನೆಯಲ್ಲಿ ಯಾವ ರೀತಿಯ ಮೌಲ್ಯಮಾಪನವನ್ನು ನಾವು ಕೈಗೊಳ್ತಾ ಇದ್ದೀವಿ? ಆಪ್ಷನ್ ಎ ಸಮೇಟಿವ್ ಅಂದ್ರೆ ಸಂಕಲನಾತ್ಮಕ, ಆಪ್ಷನ್ ಬಿ ಅಸೆಸ್ಮೆಂಟ್ ಮೌಲ್ಯಮಾಪನ, ಆಪ್ಷನ್ ಸಿ ಫಾರ್ಮೇಟಿವ್ ರಚನಾತ್ಮಕ, ಆಪ್ಷನ್ ಡಿ ಬೋತ್ 1 and 2. Yes, here the right answer is option A. We are using summative evaluation at the end of the study. So ಯಾವಾಗಲೂ ಕೂಡ ಈ ಒಂದು ಕೋರ್ಸ್ ನ ಕೊನೆಯಲ್ಲಿ ನಾವು summative evaluation ಅನ್ನ ಬಳಕೆ ಮಾಡ್ತೀವಿ. So summative evaluation, it is a type of evaluation that occurs at the end of the learning period. So ಯಾವುದೇ ಒಂದು ಕೋರ್ಸ್ ಮುಗಿದ ನಂತರ ನಾವು ಉದಾಹರಣೆಗೆ ಎಂಡ್ಗೆ ತೆಗೆದುಕೊಳ್ಳುವ ಎಕ್ಸಾಮಿನೇಷನ್ಗೆ ನಾವು ಟರ್ಮ್ ಟೆಸ್ಟ್ಗೆ ನಾವೇನಂತ ಹೇಳ್ಬೋದು? ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಕ್ವೆಶನ್ ನಂಬರ್ 27, ಟೀಚರ್ಸ್ ಯೂಸ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಇನ್ ಆರ್ಡರ್ ಟು. ಶಿಕ್ಷಕರು ಈ ಒಂದು ಉದ್ಯೋಗ ಮೌಲ್ಯಮಾಪನವನ್ನ ಯಾವಾಗ ಬಳಸ್ತಾ ಇದ್ದಾರೆ ಅಂತಂದ್ರೆ, yes, option A find out what knowledge and skills students have mastered, option B discover the causes of students learning or behavioral problems, both 1 and 2, option D none of the above. So ಶಿಕ್ಷಕರು ಉದ್ಯೋಗ ಮೌಲ್ಯಮಾಪನವನ್ನು ಯಾವಾಗ ಬಳಸ್ತಾ ಇದ್ದಾರೆ ಅಂತಂದ್ರೆ ಟು ಫೈಂಡ್ ಔಟ್ ವಾಟ್ ನಾಲೆಜ್ ಅಂಡ್ ಸ್ಕಿಲ್ ಸ್ಟೂಡೆಂಟ್ಸ್ ಹ್ಯಾವ್ ಮಾಸ್ಟರ್ಡ್. ಸೊ ಆಲ್ರೆಡಿ ವಿದ್ಯಾರ್ಥಿಗಳಲ್ಲಿ ಯಾವ ತರಹದ ಜ್ಞಾನ ಇದೆ ಮತ್ತೆ ಯಾವ ರೀತಿಯ ಕೌಶಲ್ಯಗಳನ್ನ ಹೊಂದಿದ್ದಾರೆ ಎಂಬುದನ್ನ ಪರೀಕ್ಷೆ ಮಾಡಲು ಈ ಒಂದು ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅನ್ನ ಬಳಕೆ ಮಾಡ್ತೀವಿ. ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಆಲ್ಸೋ ರೆಫರ್ ಟು ಆಸ್ ಪ್ರೀ ಅಸೆಸ್ಮೆಂಟ್ ಆರ್ ಇನಿಷಿಯಲ್ ಅಸೆಸ್ಮೆಂಟ್. ಇಟ್ ಈಸ್ ಕಂಡಕ್ಟೆಡ್ ಇನ್ ಆರ್ಡರ್ ಟು ಚೆಕ್ ದಿ ಪ್ರಯರ್ ನಾಲೆಜ್ ಆಫ್ ದ ಸ್ಟೂಡೆಂಟ್ಸ್. ಕ್ವೆಶನ್ ನಂಬರ್ 28, an effective teacher will ensure. ಪರಿಣಾಮಕಾರಿ ಶಿಕ್ಷಕ ಏನನ್ನ ಖಚಿತಪಡಿಸಿಕೊಳ್ತಾ ಇದ್ದಾರೆ? ಆಪ್ಷನ್ ಎ ಕೋಆಪರೇಷನ್ ಅಮಂಗ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ನಡುವೆ ಸಹಕಾರ, ಆಪ್ಷನ್ ಬಿ ಲೇಸಸ್ ಪೇರ್ ರೋಲ್, ಲೇಸಸ್ ಪೇರ್ ಪಾತ್ರ, ಆಪ್ಷನ್ ಸಿ ಕಾಂಪಿಟಿಷನ್ ಅಮಂಗ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ನಡುವಿನ ಸ್ಪರ್ಧೆ, ಆಪ್ಷನ್ ಡಿ ಕಾಂಪಿಟಿಷನ್ ಆರ್ ಕೋಆಪರೇಷನ್ ಹ್ಯಾಸ್ ದ ಸಿಚುವೇಶನ್ ಡಿಮಾಂಡ್ಸ್, ಸನ್ನಿವೇಶದ ಬೇಡಿಕೆಯಂತೆ ಸ್ಪರ್ಧೆ ಅಥವಾ ಸಹಕಾರ. ಸೊ ಹ್ಯಾಸ್ ಅನ್ ಎಫೆಕ್ಟಿವ್ ಟೀಚರ್ ಈಸ್ ಗೋಯಿಂಗ್ ಟು ಎನ್ಶೂರ್ ದಟ್ it may be competition or cooperation, it is based on the situation. So ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಸ್ಪರ್ಧೆ ಅಥವಾ ಸಹಕಾರವನ್ನು ವಿದ್ಯಾರ್ಥಿಗಳಿಂದ ಈ ಪರಿಣಾಮಕಾರಿ ಶಿಕ್ಷಕ ಬಯಸ್ತಾ ಇದ್ದಾರೆ. ಕ್ವೆಶನ್ ನಂಬರ್ 29, the most important indicator of the quality of education in an educational institute is. ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟದ ಪ್ರಮುಖ ಸೂಚಕ. ಆಪ್ಷನ್ ಎ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಆಫ್ ಎ ಸ್ಕೂಲ್, ಶಾಲೆಯ ಮೂಲಭೂತ ಸೌಕರ್ಯಗಳು, ಆಪ್ಷನ್ ಬಿ ಕ್ಲಾಸ್ ರೂಮ್ ಸಿಸ್ಟಮ್, ತರಗತಿಯ ವ್ಯವಸ್ಥೆ, ಆಪ್ಷನ್ ಸಿ ಟೆಕ್ಸ್ಟ್ ಬುಕ್ಸ್ ಅಂಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್, ಪಠ್ಯ ಪುಸ್ತಕ ಮತ್ತು ಬೋಧನಾ ಕಲಿಕೆ ವಸ್ತುಗಳು, ಆಪ್ಷನ್ ಡಿ ಸ್ಟೂಡೆಂಟ್ ಅಚೀವ್ಮೆಂಟ್ ಲೆವೆಲ್, ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ. ಸೊ ಯಾವಾಗಲೂ ಕೂಡ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟದ ಪ್ರಮುಖ ಸೂಚನೆ ಅಂತಂದ್ರೆ ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ, ಸ್ಟೂಡೆಂಟ್ ಅಚೀವ್ಮೆಂಟ್ ಲೆವೆಲ್. ಇಟ್ ಶೋಸ್ ದ ಕ್ವಾಲಿಟಿ ಆಫ್ ಎಜುಕೇಶನ್. So question number 30, the most significant approach of evaluation is. ಮೌಲ್ಯಮಾಪನದ ಅತ್ಯಂತ ಮಹತ್ವದ ವಿಧಾನ ಯಾವುದು? ಆಪ್ಷನ್ ಎ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಆಪ್ಷನ್ ಬಿ ಕಂಡಕ್ಟಿಂಗ್ ಆಬ್ಜೆಕ್ಟಿವ್ಸ್ ಟರ್ಮ್ ಎಂಡ್ ಎಕ್ಸಾಮಿನೇಷನ್, ವಸ್ತುನಿಷ್ಠ ಅವಧಿಯ ಪರೀಕ್ಷೆ ನಡೆಸುವುದು, ಆಪ್ಷನ್ ಸಿ ಮೇಂಟೈನಿಂಗ್ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಸಂಚಿತ ದಾಖಲೆಗಳನ್ನು ನಿರ್ವಹಿಸುವುದು, ಆಪ್ಷನ್ ಡಿ ಸೆಮೆಸ್ಟರ್ ಸಿಸ್ಟಮ್ ಇವ್ಯಾಲ್ಯೂಯೇಷನ್. Yes, here the correct answer is option A, continuous and comprehensive evaluation, CCE, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. So CCE, it is comprehensive in nature. It is used for assessing various learning outcomes like knowing, understanding, applying and analyzing, evaluating and creating. Question number 31, a college teacher will really help the students when she. ಸೊ ಯಾವಾಗ ಕಾಲೇಜು ಶಿಕ್ಷಕರು ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ? ಆಪ್ಷನ್ ಎ ಡಿಕ್ಟೇಟ್ ನೋಟ್ಸ್ ಇನ್ ದ ಕ್ಲಾಸ್, ತರಗತಿಯಲ್ಲಿ ನೋಟ್ಸ್ ಅನ್ನ ಹೇಳ್ತಾ ಹೋದ್ರೆ, ಆಪ್ಷನ್ ಬಿ ಇಸ್ ಆಬ್ಜೆಕ್ಟಿವ್ ಇನ್ ವ್ಯಾಲ್ಯೂಯೇಷನ್, ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠವಾಗಿದ್ರೆ, ಆಪ್ಷನ್ ಸಿ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವೆಶನ್ಸ್, ಪ್ರಶ್ನೆಗಳನ್ನ ಕೇಳಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ರೆ, ಆಪ್ಷನ್ ಡಿ ಕವರ್ಸ್ ದ ಸಿಲೆಬಸ್ ಕಂಪ್ಲೀಟ್ಲಿ ಇನ್ ಅ ಕ್ಲಾಸ್, ತರಗತಿಯಲ್ಲಿ ಪಠ್ಯಕ್ರಮವನ್ನ ಸಂಪೂರ್ಣವಾಗಿ ಒಳಗೊಂಡಿದ್ರೆ. ಎಸ್, ಕ್ವೆಶನ್ ನಂಬರ್ 32, moral values can be effectively inculcated among students when the teacher. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನ ಪರಿಣಾಮಕಾರಿಯಾಗಿ ಯಾವಾಗ ಬಳಸಬಹುದು? ಆಪ್ಷನ್ ಎ ಫ್ರೀಕ್ವೆಂಟ್ಲಿ ಟಾಕ್ಸ್ ಅಬೌಟ್ ವ್ಯಾಲ್ಯೂಸ್, ಆಗಾಗ ಮೌಲ್ಯಗಳ ಬಗ್ಗೆ ಮಾತನಾಡುವುದು, ಆಪ್ಷನ್ ಬಿ ಹಿಮ್ಸೆಲ್ಫ್ ಪ್ರಾಕ್ಟೀಸಸ್ ದೆಮ್, ಶಿಕ್ಷಕರು ಸ್ವತಃ ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ,
ಆಪ್ಷನ್ ಸಿ ಟೆಲ್ ಸ್ಟೋರೀಸ್ ಅಬೌಟ್ ಗ್ರೇಟ್ ಪೀಪಲ್, ಮಹಾನ್ ವ್ಯಕ್ತಿಗಳ ಬಗ್ಗೆ ಕಥೆಗಳನ್ನ ಹೇಳ್ತಾ ಹೋದ್ರೆ. ಆಪ್ಷನ್ ಡಿ ಟಾಕ್ಸ್ ಆಫ್ ಗುಡ್ಸ್ ಅಂಡ್ ಗಾಡ್ಸ್ ಅಂಡ್ ಗಾಡೆಸಸ್, ದೇವರು ಮತ್ತೆ ದೇವತೆಗಳ ಬಗ್ಗೆ ಮಾತುಕತೆಯನ್ನ ಮಾತನಾಡ್ತಾ ಹೋದ್ರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಯಾವಾಗ ಶಿಕ್ಷಕರು ಅವರೇ ಸ್ವತಃ ಈ ಮೌಲ್ಯಗಳನ್ನ, ನೈತಿಕ ಮೌಲ್ಯಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳು ಶಿಕ್ಷಕರನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಟೀಚರ್ ಹ್ಯಾಸ್ ಟು ಪ್ರಾಕ್ಟೀಸ್ ಹಿಮ್ಸೆಲ್ಫ್. Question number 33. Good evaluation of written material should not be based on. ಸೊ ಲಿಖಿತ ವಸ್ತುಗಳ ಉತ್ತಮ ಮೌಲ್ಯಮಾಪನ ಯಾವುದನ್ನ ಆಧರಿಸಿರಬಾರ್ದು. ಆಪ್ಷನ್ ಎ ಲಿಂಗ್ವಿಸ್ಟಿಕ್ ಎಕ್ಸ್ಪ್ರೆಷನ್, ಆಪ್ಷನ್ ಬಿ ಲಾಜಿಕಲ್ ಪ್ರೆಸೆಂಟೇಷನ್, ಆಪ್ಷನ್ ಸಿ ಅಬಿಲಿಟಿ ಟು ರೀಪ್ರೊಡ್ಯೂಸ್ ವಾಟ್ ಎವರ್ ಇಸ್ ರೆಡ್, ಆಪ್ಷನ್ ಡಿ ಕಾಂಪ್ರಿಹೆನ್ಷನ್ ಆಫ್ ಸಬ್ಜೆಕ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅಬಿಲಿಟಿ ಟು ರೀಪ್ರೊಡ್ಯೂಸ್ ವಾಟ್ ಎವರ್ ಇಸ್ ರೆಡ್, ಓದಿದ್ದನ್ನ ಪುನರುತ್ಪಾದಿಸುವ ಸಾಮರ್ಥ್ಯ. Question number 34. A time-bound testing program for students should be implemented in schools so that. ಸೊ ವಿದ್ಯಾರ್ಥಿಗಳಿಗೆ ಕಾಲಮಿತಿಯ ಪರೀಕ್ಷಾ ಕಾರ್ಯಕ್ರಮವನ್ನ ಶಾಲೆಗಳಲ್ಲಿ ಅಳವಡಿಸಬೇಕು. ಸೊ ಏಕೆಂದ್ರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ದ ರೆಮಿಡಿಯಲ್ ಪ್ರೋಗ್ರಾಮ್ ಕ್ಯಾನ್ ಬಿ ಅಡಾಪ್ಟೆಡ್ ಆನ್ ದ ಬೇಸಿಸ್ ಆಫ್ ಫೀಡ್ಬ್ಯಾಕ್ ಫ್ರಮ್ ದ ರಿಸಲ್ಟ್ಸ್. ಫಲಿತಾಂಶಗಳ ಪ್ರಕ್ರಿಯೆಯ ಆಧಾರದ ಮೇಲೆ ಪರಿಹಾರ ಕಾರ್ಯಕ್ರಮವನ್ನ ಅಳವಡಿಸಿಕೊಳ್ಳಬಹುದು. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಕ್ವೆಶ್ಚನ್ ನಂಬರ್ 35. ದ ಟೀಚರ್ಸ್ ರೋಲ್ ಇನ್ ಹೈಯರ್ ಎಜುಕೇಶನ್ ಇಸ್ ಟು. ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರ ಏನು? ಸೊ ಲೆಟ್ ಅಸ್ ಮೂವ್ ಟು ದಿ ಆನ್ಸರ್ ಡೈರೆಕ್ಟ್ಲಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 1, 3 and 4 ಆರ್ ಕರೆಕ್ಟ್. ಪ್ರೊವೈಡ್ ಇನ್ಫಾರ್ಮೇಶನ್ ಟು ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಬೇಕು. ನೆಕ್ಸ್ಟ್ ಒನ್ ಇಸ್ ಮೋಟಿವೇಟ್ ಸ್ಟೂಡೆಂಟ್ಸ್ ಫಾರ್ ಸೆಲ್ಫ್ ಲರ್ನಿಂಗ್, ಸ್ವಯಂ ಕಲಿಕೆಗಾಗಿ ವಿದ್ಯಾರ್ಥಿಗಳನ್ನ ಪ್ರೇರೇಪಣೆ ನೀಡಬೇಕು. ದೆನ್ ಎನ್ಕರೇಜ್ ಕಾಂಪಿಟೇಷನ್ ಅಮಂಗ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಯನ್ನು ಕೂಡ ಉತ್ತೇಜಿಸಬೇಕು. ಕ್ವೆಶ್ಚನ್ ನಂಬರ್ 36. ವಾಟ್ ಟೈಪ್ ಆಫ್ ಟೆಸ್ಟ್ ಇಸ್ ಮೋಸ್ಟ್ ಇಫೆಕ್ಟಿವ್ ವೆನ್ ಟ್ರೈಂಗ್ ಟು ಟೆಸ್ಟ್ ಮೆಮೊರೈಸೇಷನ್? ಕಂಠಪಾಠವನ್ನು ಪರೀಕ್ಷಿಸುವಾಗ ಅತಿ ಹೆಚ್ಚು ಪರಿಣಾಮಕಾರಿಯಾದ ವಿಧಾನ. ಸೊ ಟ್ರೂ ಅಂಡ್ ಫಾಲ್ಸ್ ಕ್ವೆಶ್ಚನ್ಸ್, ಸರಿ ತಪ್ಪು ಪ್ರಶ್ನೆಗಳು. ಆಪ್ಷನ್ ಬಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು. ಆಪ್ಷನ್ ಸಿ ಫಿಲ್ ಇನ್ ದ ಬ್ಲಾಂಕ್ಸ್, ಖಾಲಿ ಜಾಗನ ಭರ್ತಿ ಮಾಡುವುದು. ಆಪ್ಷನ್ ಡಿ ಬೋತ್ ಬಿ ಅಂಡ್ ಸಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಬೋತ್ ಬಿ ಅಂಡ್ ಸಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂಡ್ fill in the blanks. Question number 37. Summative evaluation is used for which of the following purposes? ಸೊ ಸಾರಾಂಶ ಮೌಲ್ಯಮಾಪನವನ್ನ ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಬಳಸ್ತಾ ಇದೀವಿ ಅಂತಂದ್ರೆ. ಸೊ 4 ಆಪ್ಷನ್ಸ್ ಆರ್ ಗಿವನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪ್ರೈಮರ್ಲಿ ಟು ಸರ್ಟಿಫೈ ಆರ್ ಗ್ರೇಡ್ ಸ್ಟೂಡೆಂಟ್ಸ್. ಸೊ ನಾವು ವಿದ್ಯಾರ್ಥಿಗಳಿಗೆ ಗ್ರೇಡ್ ಗಳನ್ನ ನೀಡಲು ಮತ್ತೆ ಪ್ರಮಾಣೀಕರಿಸಲು ಏನ್ ಮಾಡ್ತಾ ಇದೀವಿ, ಆ ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ಯಾವುದೇ ಒಂದು ಕೋರ್ಸ್ ನ ಕೊನೆಗೆ ಕಂಡಕ್ಟ್ ಮಾಡುವ ಟೆಸ್ಟ್ ಆಗಿದೆ. So summative evaluation, when evaluation is going to take place only at the end of a unit or at the end of the course. For example, test scores, grades, these are examples for summative evaluation. Question number 38. The most important indicator of quality of education in an educational institute is. ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಗುಣಮಟ್ಟದ ಪ್ರಮುಖ ಸೂಚಕ. ಆಪ್ಷನ್ ಎ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಆಫ್ ಎ ಸ್ಕೂಲ್, ಆಪ್ಷನ್ ಬಿ ಕ್ಲಾಸ್ರೂಮ್ ಸಿಸ್ಟಮ್, ಆಪ್ಷನ್ ಸಿ textbook and teaching learning material, option D student achievement level. The right answer is option D student achievement level, ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ. Question number 39. Teachers knowledge on students needs and interests are covered by the subject. ಸೊ ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತೆ ಆಸಕ್ತಿಗಳ ಕುರಿತು ಶಿಕ್ಷಕರ ಜ್ಞಾನವು ವಿಷಯದ ಮೂಲಕ ಒಳಗೊಂಡಿದೆ. ಆಪ್ಷನ್ ಎ ಫಿಲಾಸಫಿ ಆಫ್ ಎಜುಕೇಶನ್, ಆಪ್ಷನ್ ಬಿ ಸೈಕಾಲಜಿ ಆಫ್ ಎಜುಕೇಶನ್, ಆಪ್ಷನ್ ಸಿ ಸೋಶಾಲಜಿ ಆಫ್ ಎಜುಕೇಶನ್, ಆಪ್ಷನ್ ಡಿ politics of education. Yes, here the correct answer is option B, psychology of education, ಶಿಕ್ಷಣದ ಮನೋವಿಜ್ಞಾನ. So educational psychology, it is the study of how humans learn and retain the knowledge, primarily in educational settings. Question number 40. Students can be classified into 4 types on the basis of their learning. Which one of the following seeks meaning and reasoning to the learning? ಸೊ ವಿದ್ಯಾರ್ಥಿಗಳನ್ನ ಅವರ ಕಲಿಕೆಯ ಮಟ್ಟದ ಆಧಾರದ ಮೇಲೆ ನಾವು 4 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಗೆ ಅರ್ಥ ಮತ್ತೆ ತಾರ್ಕಿಕತೆಯನ್ನ ಹುಡುಕ್ತಾ ಇದೆ? ಆಪ್ಷನ್ ಎ ಇನೋವೇಟಿವ್ ಲರ್ನರ್, ಆಪ್ಷನ್ ಬಿ ಅನಲೈಟಿಕ್ ಲರ್ನರ್, ಆಪ್ಷನ್ ಸಿ ಕಾಮನ್ ಸೆನ್ಸ್ ಲರ್ನರ್, ಆಪ್ಷನ್ ಡಿ ಡೈನಾಮಿಕ್ ಲರ್ನರ್. Here the right answer is option B, analytic learner, ವಿಶ್ಲೇಷಣಾತ್ಮಕ ಕಲಿಯುವವರು.
So analytic learners, these are primarily interested in acquiring new and accurate facts that lead to the understanding of concepts and processes. They learn by thinking through experience, judging the accuracy of what they are learning, and also examining the details. Question number 41. Instruction that takes into account various types of learners and learning styles and is adopted accordingly is said to be. ವಿವಿಧ ರೀತಿಯ ಕಲಿಯುವವರು ಮತ್ತು ಕಲಿಕೆಯ ಶೈಲಿಗಳನ್ನು ಗಣನೆಗೆ ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ಅಳವಡಿಸಿಕೊಳ್ಳಲಾದ ಸೂಚನೆ ಅಂದ್ರೆ ಆಪ್ಷನ್ ಎ ಟೀಚರ್ ಸೆಂಟರ್ಡ್, ಆಪ್ಷನ್ ಬಿ ಡಿಫ್ರೆನ್ಶಿಯೇಟೆಡ್, ಆಪ್ಷನ್ ಸಿ ಡೈರೆಕ್ಟ್ ಇನ್ಸ್ಟ್ರಕ್ಷನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. The right answer is option B, differentiated teaching method. ವ್ಯತ್ಯಾಸವು. Question number 42. Diversity in student demographics requires common academic standards too. ವಿದ್ಯಾರ್ಥಿ ಜನಸಂಖ್ಯಾ ಶಾಸ್ತ್ರದಲ್ಲಿನ ವೈವಿಧ್ಯತೆಗೆ ಸಾಮಾನ್ಯ ಶೈಕ್ಷಣಿಕ ಮಾನದಂಡಗಳ ಅಗತ್ಯ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಟು ಪ್ರೊವೈಡ್ ಅ ಕಾಮನ್ ಬೆಂಚ್ ಮಾರ್ಕ್ ಫಾರ್ ದಿ ಅಸೆಸ್ಮೆಂಟ್. ಸೊ ಮೌಲ್ಯಮಾಪನಕ್ಕಾಗಿ ಸಾಮಾನ್ಯ ಮಾನದಂಡವನ್ನು ಒದಗಿಸಲು ಇದು ಅವಶ್ಯವಾಗಿದೆ. ಕ್ವೆಶ್ಚನ್ ನಂಬರ್ 43. ಅ ಟೀಚರ್ ವಾಂಟ್ಸ್ ದ ಗಿಫ್ಟೆಡ್ ಚಿಲ್ಡ್ರನ್ ಆಫ್ ಹರ್ ಕ್ಲಾಸ್ ಟು ಅಚೀವ್ ದೇರ್ ಪೊಟೆನ್ಶಿಯಲ್. ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಶಿ ನಾಟ್ ಡೂ ಅಚೀವ್ ಅವರ್ ಅಬ್ಜೆಕ್ಟಿವ್. ಸೊ ಇಲ್ಲಿ ಒಬ್ಬ ಶಿಕ್ಷಕರು ತನ್ನ ತರಗತಿಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ಇದ್ದಾರೆ, ಅವರ ಸಾಮರ್ಥ್ಯವನ್ನು ಹೆಚ್ಚಿಸಲು ಅವರು ಯಾವುದನ್ನ ಈ ಕೆಳಗೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಮಾಡಬಾರ್ದು. ಆಪ್ಷನ್ ಎ ಟೀಚ್ ದೆಮ್ ಟು ಎಂಜಾಯ್ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್. ಅವರಿಗೆ ಅಕಾಡೆಮಿಕ್ ಇತರ ಚಟುವಟಿಕೆಗಳನ್ನ ಆನಂದಿಸಲು ಹೇಳಬೇಕು. ದಿಸ್ ಇಸ್ ಕರೆಕ್ಟ್. ಟೀಚ್ ದೆಮ್ ಟು ಮ್ಯಾನೇಜ್ ಸ್ಟ್ರೆಸ್. ಅವರಿಗೆ ಒತ್ತಡವನ್ನು ನಿರ್ವಹಿಸಲು ಕಲಿಸಬೇಕು. ದೆನ್ ಆಪ್ಷನ್ ಸಿ ಸೆಗ್ರಿಗೇಟ್ ದೆಮ್ ಫಾರ್ ದೇರ್ ಪಿಯರ್ಸ್ ಫಾರ್ ಸ್ಪೆಷಲ್ ಅಟೆನ್ಷನ್. ದಿಸ್ ಶುಡ್ ನಾಟ್ ಡೂ ಬೈ ದಿ ಟೀಚರ್. ಇದನ್ನ ಶಿಕ್ಷಕರು ಇಲ್ಲಿ ಮಾಡಬಾರ್ದು, ವಿದ್ಯಾರ್ಥಿಗಳನ್ನ ಬೇರೆ ವಿದ್ಯಾರ್ಥಿಗಳಿಂದ ಸೆಪರೇಟ್ ಮಾಡಬಾರ್ದು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Question number 44. In which of the following is instructional procedure the main component? ಈ ಕೆಳಗಿನ ಯಾವುದರಲ್ಲಿ ಸೂಚನಾ ಕಾರ್ಯವಿಧಾನ ಮುಖ್ಯ ಅಂಶವಾಗಿದೆ? ಆಪ್ಷನ್ ಎ ಸಿನೆಕ್ಟಿಕ್ಸ್ ಟೀಚಿಂಗ್ ಮಾಡೆಲ್, ಆಪ್ಷನ್ ಬಿ ಬೇಸಿಕ್ ಟೀಚಿಂಗ್ ಮಾಡೆಲ್, ಆಪ್ಷನ್ ಸಿ ಇಂಡಕ್ಟಿವ್ ಮಾಡೆಲ್, ಆಪ್ಷನ್ ಡಿ ಸೋಷಿಯಲ್ ಸ್ಟಿಮ್ಯುಲೇಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಬೇಸಿಕ್ ಟೀಚಿಂಗ್ ಮಾಡೆಲ್, ಮೂಲ ಬೋಧನಾ ಮಾದರಿ. So basic teaching model, it is a psychological teaching model and was developed by Robert Glaser in 1962. It is going to explain the relationship between teaching and learning. Question number 45. Which one of the following is considered a sign of motivated teaching? ಈ ಕೆಳಗಿನವುಗಳಲ್ಲಿ ಯಾವುದನ್ನ ಪ್ರೇರೇಪಿತ ಬೋಧನೆಯ ಸಂಕೇತ ಅಂತ ಪರಿಗಣಿಸ್ತಾ ಇದ್ದೀವಿ? The right answer is option A, students asking questions. ಪ್ರಶ್ನೆಗಳನ್ನ ಕೇಳುವ ವಿದ್ಯಾರ್ಥಿಗಳು. Question number 46. Symposium, it is a type of. Symposium ಇದು ಒಂದು. ಆಪ್ಷನ್ ಎ ಡಿಸ್ಕವರಿ ಮೆಥಡ್, ಆಪ್ಷನ್ ಬಿ ಡಿಸ್ಕಷನ್ ಮೆಥಡ್, ಆಪ್ಷನ್ ಸಿ ಲೆಕ್ಚರ್ ಮೆಥಡ್, ಆಪ್ಷನ್ ಡಿ ಡೆಮಾನ್ಸ್ಟ್ರೇಷನ್ ಮೆಥಡ್. ಸೊ ಸಿಂಪೋಸಿಯಂ ಇಟ್ ಈಸ್ ಅ ಟೈಪ್ ಆಫ್ ಡಿಸ್ಕಷನ್ ಮೆಥಡ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಇದು ಒಂದು ಚರ್ಚಾ ವಿಧಾನವಾಗಿದೆ. So symposium, it is a type of discussion method. This method stimulates students thinking process to analyze and integrate facts and also helps in developing their abilities. Question number 47. The best way to react to a wrong answer given by a student is. So ವಿದ್ಯಾರ್ಥಿ ತಪ್ಪು ಉತ್ತರವನ್ನು ನೀಡಿದ್ರೆ ಅದಕ್ಕೆ ಶಿಕ್ಷಕರು ಪ್ರತಿಕ್ರಿಯಿಸುವ ಉತ್ತಮವಾದ ಮಾರ್ಗ ಯಾವುದು? To scold him for not having learned the lesson. This is wrong. So ವಿದ್ಯಾರ್ಥಿಗಳನ್ನ ಪಾಠ ಕಲ್ತಿಲ್ಲ ಅಂತ ಬೈಬಾರ್ದು. ಆಪ್ಷನ್ ಬಿ ಟು ಎಕ್ಸ್ಪ್ಲೇನ್ ವೈ ದ ಆನ್ಸರ್ ಇಸ್ ರಾಂಗ್. ಸೊ ಅವು ವಿದ್ಯಾರ್ಥಿಗಳಿಗೆ ಉತ್ತರವು ಏಕೆ ತಪ್ಪಾಗಿದೆ ಅಂತ ವಿವರಿಸುವುದು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. Question number 48. If the students do not understand what is taught in the class, the teacher should. ಸೊ ತರಗತಿಯಲ್ಲಿ ಶಿಕ್ಷಕರು ಕಲಿಸಿದ ಪಾಠ ವಿದ್ಯಾರ್ಥಿಗಳಿಗೆ ಅರ್ಥವಾಗದೇ ಇದ್ರೆ ಅವಾಗ ಶಿಕ್ಷಕರು ಏನ್ ಮಾಡಬೇಕು? ಆಪ್ಷನ್ ಎ ರಿಪೀಟ್ ದ ಲೆಸನ್ ಒನ್ಸ್ ಅಗೇನ್, ಆಪ್ಷನ್ ಬಿ ಟೀಚ್ ದ ಲೆಸನ್ ಅಗೇನ್ citing suitable examples, ಆಪ್ಷನ್ ಸಿ ಚೆಕ್ ದ ಪ್ರೀವಿಯಸ್ ನಾಲೆಜ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಟಾಪಿಕ್, ಆಪ್ಷನ್ ಡಿ proceed to the next topic. Yes, here the right answer is option B, teach the lesson again citing suitable examples. ಸೂಕ್ತ ಉದಾಹರಣೆಗಳನ್ನು ನೀಡುತ್ತಾ ಮತ್ತೊಮ್ಮೆ ಆ ಪಾಠವನ್ನ ಕಲಿಸಬೇಕು. Question number 49. When a student asks question to which the teacher has no direct correct answer, he should. ಸೊ ಯಾವಾಗ ವಿದ್ಯಾರ್ಥಿ ಶಿಕ್ಷಕರಿಗೆ ನೇರವಾದ ಸರಿಯಾದ ಉತ್ತರವಿಲ್ಲದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಆವಾಗ ಶಿಕ್ಷಕರು ಏನ್ ಮಾಡಬೇಕು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಟೆಲ್ ದ ಸ್ಟೂಡೆಂಟ್ ದಟ್ he would give the correct answer later. ಶಿಕ್ಷಕರು ಅವರಿಗೆ ಸರಿಯಾದ ಉತ್ತರವನ್ನು ನಂತರ ನೀಡುವುದಾಗಿ ತಿಳಿಸಬೇಕು. ಸೊ ಲಾಸ್ಟ್ ಕ್ವೆಶ್ಚನ್.
ಕ್ವೆಶ್ಚನ್ ನಂಬರ್ 50, ವಿಚ್ ಆಫ್ ದ ಫಾಲೋವಿಂಗ್ ಟೀಚರ್ ಕ್ಯಾನ್ ಬಿ ಐಡೆಂಟಿಫೈಡ್ ವಿತ್ ಅಥಾರಿಟೇರಿಯನ್ ಟೀಚಿಂಗ್ ಸ್ಟೈಲ್? ಈ ಕೆಳಗಿನ ಯಾವ ಶಿಕ್ಷಕರನ್ನ ಸರ್ವಾಧಿಕಾರಿ ಬೋಧನಾ ಶೈಲಿಯೊಂದಿಗೆ ಗುರುತಿಸಬಹುದು? ಆಪ್ಷನ್ ಎ ಡೆಮೋಕ್ರೆಟಿಕ್ ಟೀಚರ್, ಆಪ್ಷನ್ ಬಿ ಇಂಡೈರೆಕ್ಟ್ ಟೀಚರ್, ಆಪ್ಷನ್ ಸಿ ಲೇಸಸ್ peer ಟೀಚರ್, ಆಪ್ಷನ್ ಡಿ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಟೀಚರ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಟೀಚರ್, ನೇರ ಸೂಚನಾ ಶಿಕ್ಷಕ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಅದೇ ರೀತಿ KSET 2024 ಪೇಪರ್ 1 ರಿವಿಷನ್ ಕೋರ್ಸ್ ನಲ್ಲಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೇವಲ 1500 ರುಪೀಸ್ ನಲ್ಲಿ ನೀಡ್ತಾ ಇದ್ದೀವಿ. ಎಲ್ಲಾ ಮಟೀರಿಯಲ್ ಅನ್ನ ಕೇವಲ ನೀವು 20 ದಿನದಲ್ಲಿ ಓದಿ ಮುಗಿಸಬಹುದು. ತುಂಬಾನೇ ಸರಳವಾಗಿರುವ ಮಟೀರಿಯಲ್ ಆಗಿದೆ ಮತ್ತೆ ಪೇಪರ್ 1 ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ನಿಮಗೆ ತುಂಬಾನೇ ಸಹಾಯ ಮಾಡ್ತಾ ಇದೆ. ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು, ಅಥವಾ ವಾಟ್ಸ್ಆಪ್ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಕಳಿಸೋದ್ರ ಮೂಲಕನೂ ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಸೇರ್ಕೊಳ್ಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.